ಯಜಮಾನ್ರೆ, ಹ್ಞೂ ಇದು ಎಷ್ಟು ವರ್ಷದಿಂದ ಇದೆ ನಿಮ್ಮೂರಲ್ಲಿ? 6 ವರ್ಷ ಆಯಿತು ಇದು ರೆಡಿಯಾಗಿ. ಆದರೆ ಮಿಷನ್ನರಿ ಕರೆಕ್ಟಾಗಿ ಇದು ಮಾಡಿ ರಿಪೇರಿ ಮಾಡಿ ನೀರು ಬಿಡಿಸ್ತಾ ಇಲ್ಲ. ನೀರು ಬಿಡಿಸ್ತಾ ಇಲ್ಲ. ಇಲ್ಲ, ಒಂದು ಸತಿ ಮೀಡಿಯಾ ಮಾಡಿ ಟಿ ವಿಗೆ ಬಿಟ್ಟಿದ್ವಿ. ಆದರೂ ಕೂಡ ಅವರು ಒಂದೆರಡು ಮಿಷಿನ್ ರೆಡಿ ಮಾಡಿಬಿಟ್ಟು ನಮ್ಮ ಮೆಂಬರ್ ಅವರು ಹೋಗಿ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೇಳಿ ಬಂದ್ರು ತಿರ್ಗಾ ಈ ಕಡೆ ಗಮನ ಹರಿಸಿಲ್ಲ. ಗಮನ ಹರಿಸಿಲ್ಲ. ಹಾಂ, ಶುದ್ಧ ನೀರಲ್ಲ ಇದು, ಕದ್ದು ನೀರು. ಕದ್ದು ನೀರು. ನಾವು ತಿಗಳರಪಾಳ್ಯಕ್ಕೆ 3 ಕಿಲೋಮೀಟ್ರ್ ಹೋಗಬೇಕು, ಶಕುಂತಿಮ್ಮನಹಳ್ಳಿ 3 ಕಿಲೋಮೀಟ್ರ್ ಹೋಗಬೇಕು. ನೀವು ನೋಡಿದ್ರಲ್ಲ ನಮ್ಮ ಪರಿಸ್ಥಿತಿ, ರೋಡ್ ಹೆಂಗಿದೆ ಏನು ಎತ್ತ ಅಂಥೇಳಿ ನಾವು ಅಲ್ಲಿಂದ ತರಬೇಕು. ಇದ್ದೂರಾಗೆ ಇದನ್ನು ರೆಡಿ ಮಾಡೋಕ್ಕಾಗ್ದಲೆ ನಮ್ಮನ್ನು ಸ್ಪಂದಿಸ್ತಲೇ ನಮ್ಮ ಮಾನ್ಯ ಗೃಹ ಸಚಿವರು ದಯವಿಟ್ಟು ಅಧಿಕಾರಿಗಳಿಗೆ ಸಲಹೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಒಂದು. ಎರಡನೇದಾಗಿ ನಮ್ಮೂರಲ್ಲಿ 110 ಕುಟುಂಬ ಇದ್ದು ಸಿರ್ಗೋನಹಳ್ಳಿ ಒಳಗೆ 120 ಕಾರ್ಡವೆ. ಸೊಸೈಟಿಗೆ ನಾವು 3 ಕಿಲೋಮೀಟ್ರ್ ಹೋಗಬೇಕು. ಕೈಲಾಗದೆ ಇರೋ ಮುದುಕರು ಮಕ್ಕಳು ಹೆಂಗೆ ಹೋಗಿ ತಗೊಬರ್ತಾರೆ? ಈಗ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ರೋಡಿನ ಪರಿಸ್ಥಿತಿ ನೀವು ವಿಡಿಯೋ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಕಣ್ಣಾರೆ ನೋಡಿದ್ರಲ್ವಾ? ನೀವು ನೋಡಿರೋ ಪ್ರಕಾರ ಹೇಗಿದೆ ನಮ್ಮ ಪರಿಸ್ಥಿತಿ? ಇದು ಫಸ್ಟು ಸ್ವಲ್ಪ ಸಿರಿವೂರು ಆಂದಿಗೋ ಹೋಗ್ಬಿಟ್ಟೈತೆ. ಆ ಸಿರಿ ಹೋಗೈತೆ, ಸಿರಿ ಬರ್ತಾ ಇಲ್ಲ ಸಿರ್ಗೋನಹಳ್ಳಿಗೆ. ನಾನು ಈಗ ನಿಮ್ಮ ಪ್ರಜಾಶಕ್ತಿಯವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಜಾ ಅಂದರೆ ನಾವು ಪ್ರಜೆಗಳು, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡ್ತಕ್ಕಂಥ ಕೆಲಸ. ಆದರೆ ನಾನೇನು ಭಾವಿಸಿದ್ದೀನಿ ನಿಮಗೆ, ಪ್ರಜಾ ಶಕ್ತಿ ಇವು ಈಗ ನಿಶಕ್ತಿ ಆಗವ್ರೆ. ಪವರ್ ಟು ಪವರ್ಲೆಸ್ ಅಲ್ವಾ? ಆಸಕ್ತರಿಗೆ ಶಕ್ತಿ ಕೊಡಬೇಕು ನೀವು, ಪ್ರಜಾಶಕ್ತಿಯವರು, ಸರಿನಾ? ಅದೊಂದು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಯಾರು ಏನು ಇದು ಮಾಡಿಕೊಂಡ್ರು ಪರವಾಗಿಲ್ಲ, ನಾವು ಕೈ ಜೋಡಿಸ್ಬೇಕು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂಥ 3 ಸೂತ್ರ. ದಲಿತ ಜನಕ್ಕೆ ಧೈರ್ಯ ಕೊಡುವಂಥ, ದುಡಿಯುವ ಜನಕ್ಕೆ ಪ್ರಜ್ಞೆ ನೀಡುವಂಥ, ಇದುವೇ ಓದು, ಇದುವೇ ಬರವ, ಇದುವೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಆಸ್ತಿ ಹಕ್ಕು ಇರುವವರೆಗೆ ದೇಶವು ಇದು ಜಾತ್ಯತೀತ ರಾಷ್ಟ್ರವಾಗದೆಂದನು. ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಹೇಳ್ತಾ ಇದ್ದೀವಲ್ಲ, ನಿಮ್ಮ ಜೊತೆಗೆ ನಾವು ಶೋಲ್ಡ್ರ್ ಜೋಡಿಸ್ತೀವಿ. ಅದೇ ಹೇಳೋದು ನಾನು, ಅಶಕ್ತರಿಗೆ ಶಕ್ತಿ, ಪವರ್ ಟು ಪವರ್ಲೆಸ್. ಎಲ್ಲರೂ ಒಂದಾಗಿ ನಿಮ್ಮ ಜೊತೆ ಕೊಡ್ತೀವಿ. ಮಾನ್ಯ ನಮ್ಮ ಗೃಹ ಸಚಿವರು ದಯವಿಟ್ಟು ಅವರಲ್ಲಿ ಕಳ್ಕಳಿ ಕೇಳ್ಕೊಳೋದೇನೆಂದರೆ, ಅಧಿಕಾರಿಗಳಿಗೆ ಹೇಳಿ ಅವ್ರದ್ದೇ ಆದಂಥ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಲ್ವಾ? ಅವರು ಸಲಹೆ ಕೊಟ್ಟು ತಮ್ಮ ಹೆಸರನ್ನು ಉಳಿಸ್ಕೊಂಡು ಮುಂದೆ ಇನ್ನೂ ನಮ್ಮನ್ನು ಆಳಲಿ ಅನ್ನೋ ಒಂದು ಸಲಹೆನ ನಾನು ಕೊಡ್ತಾಯಿದ್ದೀನಿ. ಸ್ಟ್ರಗಲ್ ಮಾಡೋದು ನಮ್ಮದು, ಪ್ರತಿಫಲ ಕೊಡೋದು ಅವ್ರದ್ದು ಅಲ್ವಾ? ಆಯಿತಾ? ರೇಷನ್ ಕಾರ್ಡು 120 ಅಲ್ವಾ? ಯಾವುದನ್ನ ಒಂದು ಮಳೆಗೆ ಸಾಕಷ್ಟು ಸ್ಕೂಲುಗಳು ಬ್ಲಾಕ್ ಆಗಿ ಬಿದ್ದಾವೆ. ನಾವು ಮಾಡಿಕೊಡ್ತೀವಿ. ಅವರು FDR ಪಾಪ ಹೇಳ್ತಾವ್ರೆ, ನಿಮ್ಮ ಊರಾಗ ಮಾಡ್ರಣ, ನಮಗೊಂದು ಪ್ಲೇಸ್ ಕೊಡಿಸ್ಕೊಡಿ, ಅಲ್ಲೇ ಬಂದು ಕೊಡ್ತೀವಿ ಅಂತಾರೆ. ಅದು ಮಾಡ್ತಿಲ್ವಲ್ಲ. ಈಗ ನೀವೇನೋ ಬಂದಿದ್ರೆ ನಿಮ್ಮ ಹತ್ರ ನಾವು ಹಳ್ಳಲ್ಲಿ ತೋಡ್ಕೊತಾ ಇದ್ದೀವಿ, ಕಷ್ಟ ಹೇಳ್ಕೊತಾ ಇದ್ದೀವಿ ಅಲ್ವಾ? ಅವರು ನಮ್ಮನ್ನು ಸ್ಪಂದಿಸಿ, ಯಾಕ್ರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಅಧಿಕಾರಿಗಳು ಒಂದು ಸ್ವಲ್ಪ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡು ಕೆಲಸ ಮಾಡಿಸಿದ್ರೆ ದಟ್ ಈಸ್ ಗುಡ್. ಇನ್ನೇನು ಹೇಳೋಕ್ಕಾಗುತ್ತೆ? ಮನವರಿಕೆ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು. ಸಲಹೆ ಇದು.